ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನದಲ್ಲಿ ಕೂಡ ನಮಗೆ ನೀವಿಟ್ಟಿರುವ ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತಾಡಿ. ದೇವರೇ, ನಿಮ್ಮ ವಾಕ್ಯಗಳು ನಮಗೆ ಜೀವವಾಗಿದೆ. ನಿಮ್ಮ ವಾಕ್ಯಗಳು ದೇವರೇ ನಮಗೆ ಬೆಳಕಾಗಿದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮ ವಾಕ್ಯಗಳು ನಮ್ಮನ್ನು ಬದಲಾಯಿಸುತ್ತೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮ ಪ್ರಭಾವವನ್ನು ಇಟ್ಟು ದೇವರೇ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಕೇಳ್ಕೊಳ್ತೀವಿ. ಈ ದಿನ ದೇವರೇ ನಮಗೆ ಪೂರ್ತಿ ದಿನವೂ ನಿಮ್ಮ ಪ್ರಸನ್ನತೆಯಲ್ಲೇ ನಾವು ನಡೆಯುವಂತೆ ನೀವು ಸಹಾಯ ಮಾಡಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೀವಿ, ಆಮೇಲೆ. ಕರ್ತನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ನಾವು ಯೆಶಾಯ 61ನೇ ಅಧ್ಯಾಯನ ನಾವು ನೋಡ್ತೀವಿ. ಇದು ಬಹಳ ಒಂದು ಮುಖ್ಯವಾದ ಒಂದು ಅಧ್ಯಾಯ. ಯಾಕೆ ಎಲ್ಲಾ ಅಧ್ಯಾಯನೂ ಮುಖ್ಯನೇ, ಬಟ್ ಇದು ಬಂದು ಸ್ವಲ್ಪ ಸ್ಪೆಷಲ್. ಏನಕ್ಕೆ ಅಂದ್ರೆ ಈ ವಾಕ್ಯ ಇದು ಬಂದು ಯೇಸು ಕ್ರಿಸ್ತನು ಬರೋದಕ್ಕೆ 700 ವರ್ಷಕ್ಕೆ ಮುಂಚಿತವಾಗಿ ಇದು ಬಂದು ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಯೆಶಾಯ ಬರ್ದಾಗ ಅವ್ರಿಗೆ ಯಾರ ಬಗ್ಗೆ ಬರೀತಾ ಇದಾರೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರು ಗೊತ್ತು, 700 ವರ್ಷದ ನಂತರ ಯೇಸು ಕ್ರಿಸ್ತನು ಯೆಶಾಯ 61ನ ಒಂದಿನ ಚರ್ಚಿಗೆ ಕರೆದಿರ್ತಾರೆ. ಯೇಸು ಕ್ರಿಸ್ತನ ಸಭೆ ಅಂದ್ರೆ ಸಬ್ಬತ್ ದಿನದಲ್ಲಿ ಯಹೂದಿಯರು ಕೂಡುವ ಒಂದು ಸಭೆಗೆ ಕರೆದಿರ್ತಾರೆ, ಪ್ರೇಯರ್ ಮೀಟಿಂಗ್ ತರ. ಅವಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, 700 ವರ್ಷ ಆಗಿರುತ್ತೆ ಯೆಶಾಯ ಈ ಪುಸ್ತಕನ ಬರ್ದಿ. 700 ವರ್ಷ ಆದ್ಮೇಲೆ ಯೇಸು ಕ್ರಿಸ್ತನ್ ಬಂದು ಆ ಸಭೆಗೆ ಬಂದು ಲೂಕನು 4ನೇ ಅಧ್ಯಾಯ ಅಲ್ಲಿ ಬಂದು ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಅಲ್ಲಿ ಓದಕ್ಕೆ ಹೇಳ್ತಾರೆ ಬೈಬಲ್ನ. ಅವರು ಲೂಕನ 4ನೇ ಅಧ್ಯಾಯ 16ನೇ ವಚನದಿಂದ. ಆಗ ಯೆಶಾಯನ ಪ್ರವಾದನೆ ಗ್ರಂಥ ಸುರುಳನ್ನು ಯೇಸು ಕ್ರಿಸ್ತನು ಕೈ ಕೊಡ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಬೈಬಲ್ ಎಲ್ಲರ ಹತ್ರನೂ ಇರಲ್ಲ. ಬೈಬಲ್ ಅಂದ್ರೆ ಸುರುಳಲ್ಲಿ ಇರುತ್ತೆ. ಯೆಶಾಯ ಪುಸ್ತಕನ ಕೊಡ್ತಾರೆ. ಅವಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಯೆಶಾಯ 61ನೇ ಅಧ್ಯಾಯ ತಿರುಗಿಸ್ತಾರೆ. 61 ಅಂತೆಲ್ಲ ನಂಬರ್ ಮಾಡಿರಲ್ಲ, ಬಟ್ ಅದರಲ್ಲಿ ಒಂದು ಭಾಗನ ಓದುತ್ತಾರೆ. ಎಷ್ಟೋ ಇದೆ ಯೆಶಾಯ ಪುಸ್ತಕ, ಎಷ್ಟು ದೊಡ್ಡದು ನಿಮ್ಗೆ ಗೊತ್ತು, 66 ಅಧ್ಯಾಯಗಳಿದೆ. ಅದರಲ್ಲಿ ಕರೆಕ್ಟ್ ಆಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, 61ನೇ ಅಧ್ಯಾಯದಲ್ಲಿ ಈ ಕೆಲವು ವಚನಗಳನ್ನ ಓದ್ತಾರೆ. ಅಲ್ಲಿ ನೋಡಿ, ಯಾರಾದ್ರೂ ಓದ್ತೀರಾ? 18ನೇ ವಚನ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಇಲ್ಲಿದೆ ನೋಡಿ ಸ್ಕ್ರೀನ್. ಓಕೆ, ನಾನೇ ಓದ್ತೀನಿ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯಲ್ಲಿರುವವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೂ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸುವುದಕ್ಕೂ ಕಳುಹಿಸುವುದಕ್ಕೂ, ಕರ್ತನ ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದಾನೆ ಅಂತ ಹೇಳ್ತಾರೆ. ಸೊ ಈ ತರ ಬಂದು ಯೇಸು ಕ್ರಿಸ್ತನು ಹೇಳ್ತಾರೆ. ಹೇಳ್ಬಿಟ್ಟು ಇದನ್ನು ಓದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನು, ಆತನ ಅವರನ್ನು ಹೊತ್ತು ನನ್ನ ಮಾತುಗಳು ಇಲ್ಲ, ಅವರು ಕೇಳಿದ ತಕ್ಷಣ ಈ ಮಾತುಗಳು ಈ ದಿನ ಏನಾಯ್ತು, ನೆರವೇರಿತು ಎಂಬುದಾಗಿ ಹೇಳ್ತಾರೆ ಯೇಸು ಕ್ರಿಸ್ತನು. ಸೊ ಏನಾಯ್ತು ಅಂದ್ರೆ 700 ವರ್ಷ ಬಿಟ್ಟು ಈ ವಾಕ್ಯಗಳು ನೆರವೇರಿತು. ಸೊ ತುಂಬಾ ಮುಖ್ಯವಾದ ಕಾರಣ ಏನಂದ್ರೆ ಯೇಸು ಕ್ರಿಸ್ತನು ಏನಕ್ಕೆ ಈ ಲೋಕಕ್ಕೆ ಬಂದ್ರು ಎಂಬುದಾಗಿ. ಸೊ ಯೆಶಾಯ ಪುಸ್ತಕ ಇವತ್ತು 61ನೇ ಅಧ್ಯಾಯ ನೋಡ್ತಾ ಇದೀವಿ. ಯೇಸು ಕ್ರಿಸ್ತನು ಏನಕ್ಕೆ ಬಂದ್ರು, ಯೇಸು ಕ್ರಿಸ್ತನು ನನ್ನ ಜೀವನದಲ್ಲಿ ಬರುವುದಕ್ಕೆ ಕಾರಣವೇನು, ಯೇಸು ಕ್ರಿಸ್ತನು ನಾನು ತಿಳಿದುಕೊಳ್ಳೋದಕ್ಕೆ ಕಾರಣವೇನು ಎಂಬುದಾಗಿ ಹೇಳುವ ಒಂದು ಸತ್ಯ. ಸೊ ಯಾಕಂದ್ರೆ ಯೇಸು ಕ್ರಿಸ್ತನು ಇದಕ್ಕಾಗಿ ನಾನು ಬಂದೆ ಎಂಬುದಾಗಿ ಹೇಳ್ತಿದ್ದೆ. ಸೊ 3 ಕಾರ್ಯಗಳನ್ನ ಇವತ್ತು ಹೇಳ್ತೀವಿ. ಏನಂದ್ರೆ ಪಾಪದ ಹಾನಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಯೇಸು ಬಂದನು, ಮೊದಲನೇ ಪಾಯಿಂಟ್. ಎರಡನೇದು, ಪಾಪದಿಂದ ಮುರಿದು ಬಿದ್ದ ನನ್ನ ಜೀವನವನ್ನು ಯೇಸು ಪುನಃ ಕಟ್ಟುತ್ತಾನೆ. 3ನೇ ಪಾಯಿಂಟ್, ಯೇಸು ಇತರರ ಜೀವನದಲ್ಲಿ ಪುನಃ ಕಟ್ಟಲು ಉಪಯೋಗಿಸುತ್ತಾನೆ. 3 ಪಾಯಿಂಟ್. ಓಕೆ, ಸೊ ಫಸ್ಟ್ ಪಾಯಿಂಟ್ ನಾವು ನೋಡೋಣ. ಇದ್ರಲ್ಲಿ ಬಂದು 4 ವಚನ ನಾವು ಧ್ಯಾನ ಮಾಡ್ತೀವಿ, 1, 2, 10, 11. ಸರಿ, ಇಲ್ಲಿ ನೋಡಿ ಅದೇ ವಚನ ತಿರ್ಗಾ ಇರುತ್ತೆ. ಯಾಕಂದ್ರೆ ಇದನ್ನೇ ಬಂದು ಯೆಶಾಯ ಪುಸ್ತಕದಲ್ಲಿ ಬರ್ದಿದ್ದನ್ನೇ ಯೇಸು ಕ್ರಿಸ್ತನು ಓದ್ರು. ಕರ್ತನ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧಾತ್ಮನು ಇದ್ರು. ನೀವು ಗೊತ್ತು, ದೀಕ್ಷಾಸ್ನಾನ ತಗೋಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧಾತ್ಮನು ಬಂದು ಇಳಿಯುವುದನ್ನು ಯೋಹಾನ್ ಸ್ನಾನಕನು ನೋಡಿದ್ರು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನ ನೀವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಮನುಷ್ಯರು ಯಾರು ಎಂಬುದಾಗಿ ನಾವು ಬಂದು ಹುಡುಕ್ತಾ ಇರ್ಬೇಕಾದ್ರೆ ನಾವು ಎಲ್ಲಿ ದೂರ ನೋಡೋದು ಬೇಡ. ಅದು ಯೇಸು ಕ್ರಿಸ್ತನ್ ನೋಡಿದ್ರೆ ಒಂದು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರೋ ಮನುಷ್ಯ ಹೇಗಿರ್ತಾನೆ
ಅವನ್ ಹೆಂಗ್ ನಡ್ಕೊಳ್ತಾನೆ, ಅವನೇನ್ ಮಾಡ್ತಾನೆ ಎಂಬುದನ್ನು ನಾವು ಯೇಸು ಕ್ರಿಸ್ತನ ಜೀವನದಿಂದ ನಾವು ನೋಡ್ಬೋದು. ಯೇಸು ಕ್ರಿಸ್ತನ ನಾವು ಬೇರೆ ಎಲ್ಲೂ ಈ ಬ್ರದರ್ ಪರಿಶುದ್ಧಾತ್ಮನ ತುಂಬಲ್ಪಟ್ಟಿದ್ದಾರೆ, ಈ ಸಿಸ್ಟರ್ ತುಂಬಲ್ಪಟ್ಟಿದ್ದಾರೆ ಅಂತ ನಾವು ಹೇಳ್ಕೋಬಹುದು. ಬಟ್ ಪ್ರಥಮವಾದ ನಮಗೆ ಉದಾಹರಣೆ ಏನಂದ್ರೆ ಯೇಸು ಕ್ರಿಸ್ತನು. ಸೊ ಯಾಕಂದ್ರೆ ಯೆಹೋವನು ಆತನ ಆತ್ಮವು ನನ್ನ ಮೇಲೆ ಅದೇ ಎಂಬುದಾಗಿ ಹೇಳ್ತಾರೆ. ಸೊ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧಾತ್ಮನ ಇದ್ರು. ಅವರು ಲೋಕದಲ್ಲಿ ದೇವರಾಗೂ ಮನುಷ್ಯರಾಗೂ ಜೀವನ ಮಾಡ್ತಿದ್ರು ಈ ಲೋಕದಲ್ಲಿ ಯೇಸು ಕ್ರಿಸ್ತನು. ಆದ್ರೆ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧಾತ್ಮನು ಇದ್ರು. ಸೊ ಅವರು ಇದ್ದಾಗ ಅವ್ರು ಹೆಂಗ್ ಮಾಡ್ತಿದ್ರು ಸೇವೆ, ಹೇಗೆ ಪ್ರಸಂಗ ಮಾಡ್ತಿದ್ರು, ಹೇಗೆ ಜನರಿಗೆ ಬಿಡುಗಡೆ ಕೊಡ್ತಿದ್ರು, ಹೇಗೆ ಜನರನ್ನು ಪ್ರೀತಿಸ್ತಿದ್ರು, ಅದೆಲ್ಲ ನಾವು ನೋಡ್ತೀವಿ. ಸೊ ಆತ್ಮದ ಫಲದಲ್ಲಿ ಮೊದಲನೇ ಫಲ ಪ್ರೀತಿ ಅಲ್ವಾ. ಸೊ ಈ ರೀತಿಯಾಗಿ ನಾವು ಬಂದು ಯೇಸು ಕ್ರಿಸ್ತನ ಪ್ರೀತಿಯ ಜೀವನವನ್ನ ನಾವು ನೋಡ್ತೀವಿ. ಏನಕ್ಕೆ ಯೇಸು ಕ್ರಿಸ್ತನ ಬಂದ್ರು ನೋಡಿ, ಪಾಪ ಎಲ್ಲೆಲ್ಲ ಇದೆಯೋ ಅಲ್ಲಿ ನಾಶ ಇರುತ್ತೆ. ನಾವು ಬಂದು ಅನೇಕ ಸಾರಿ ನಾವು ನೋಡಿರ್ತೀವಿ, ಡೈಲಿ ನಾವು ಪೇಪರ್ಗಳಲ್ಲಿ ಓದ್ತೀವಿ, ಎಲ್ಲಿ ಪಾಪ ಇದೆಯೋ ಅಲ್ಲಿ ನಾಶ ಇರುತ್ತೆ. ಬಹಿರಂಗವಾದ ಪಾಪಗಳು, ಒಳಾಂಗನವಾದ ಪಾಪಗಳು. ಸೊ ಎಲ್ಲೋದ್ರು ಬಹಿರಂಗವಾಗಿ ಪಾಪ ಮಾಡಿದ್ರು ಅಲ್ಲಿ ನಾಶ ಇದೆ, ಒಳಾಂಗನವಾಗಿ ನಾವು ಪಾಪ ಮಾಡಿದ್ರು ಅಲ್ಲಿ ನಾಶ ಇದೆ. ಅಲ್ಲಿ ಕಷ್ಟ ಇರುತ್ತೆ, ಅಲ್ಲಿ ದುಃಖ ಇರುತ್ತೆ, ಅಲ್ಲಿ ಕಣ್ಣೀರಿರುತ್ತೆ, ಅಲ್ಲಿ ಬಿಡುಗಡೆ ಸಿಗೋದಿಲ್ಲ. ಪಾಪದ ವಶಕ್ಕೆ ಸಿಕ್ಕಿಕೊಂಡ್ರೆ ಅದರಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ. ಒಂದು ಪಕ್ಷಿ ಬಂದು ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಒಂದು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗೆ ಆಚೆ ಬರಕ್ಕಾಗಲ್ವೋ ಆ ರೀತಿಯಾಗಿ ಅನೇಕ ಜನ ಬಂದು ಪಾಪದಲ್ಲಿ ಸಿಕ್ಕಾಕೊಂಡು ನಾವು ಬಂದು ಆಚೆ ಬರಕ್ ಆಗಲ್ಲ. ಕೆಲವರು ಬಂದು ಅದು ರೂಢಿ ಆಗ್ಬಿಡುತ್ತೆ, ಪಾಪ ಮಾಡೋದು ರೂಢಿ ಆಗ್ಬಿಡುತ್ತೆ. ಅದು ಅಡಿಕ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆ ರೂಢಿ ಆಗೋ ಕಾರ್ಯಗಳಲ್ಲಿ ಕೂಡ ಅವರಿಂದ ಆಚೆ ಬರಕ್ಕಾಗಲ್ಲ. ಬರ್ಬೇಕಂತ ಆಸೆ ಇರುತ್ತೆ, ಬಟ್ ಬರಕ್ ಆಗಲ್ಲ. ಸೊ ಯೇಸು ಕ್ರಿಸ್ತನ್ ಏಕೆ ಬಂದ್ರು? ಈ ರೀತಿಯಾಗಿ ಪಾಪದ ವಶದಲ್ಲಿ ಸಿಕ್ಕಿಕೊಂಡಿರುವ ಜನರನ್ನು ಬಿಡಿಸುವುದಕ್ಕಾಗಿ ಬಂದ್ರು. ಸೊ ಇದೇ ಪ್ರಥಮವಾದ ಕಾರ್ಯ. ಅದು ನಮ್ಮ ಲೈಫಲ್ಲಿ ನಾವು ನೋಡ್ತೀವಿ, ಅನೇಕರ ಲೈಫಲ್ಲಿ ನಾವು ನೋಡಿದ್ದೀವಿ ಹೇಗೆ ದೇವರು ಬಂದು ಯೇಸು ಕ್ರಿಸ್ತನ ಬಂದ ಮೇಲೆ ನಮಗೆ ಬಿಡುಗಡೆ ಸಿಗತ್ತೆ ಅಂತ. ಸೊ ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಬಂದು ಯೆಹೋವನ ಆತ್ಮನ ಅವ್ರ ಮೇಲೆ ಇದ್ದಾಗ ಅವರು ಬಡವರಿಗೆ ಶುಭವಾರ್ತೆಯನ್ನು ಸಾರಲು ಒಂದು ಗುಡ್ ನ್ಯೂಸ್ ಅನ್ನು ಹೇಳಿದ್ರು. ಯಾಕಂದ್ರೆ ಬ್ಯಾಡ್ ನ್ಯೂಸ್ ಏನು, ಕೆಟ್ಟ ಶುಭವಾರ್ತೆ, ಇದಕ್ಕೆ ಬಂದು ಬ್ಯಾಡ್ ನ್ಯೂಸ್, ಗುಡ್ ನ್ಯೂಸ್. ಶುಭವಾರ್ತೆ ಅಂದ್ರೆ ಒಳ್ಳೆ ಸುದ್ದಿ. ಕೆಟ್ಟ ಸುದ್ದಿ ಏನು? ಕೆಟ್ಟ ಸುದ್ದಿ ಅಂದ್ರೆ ಏನಂದ್ರೆ ಪಾಪ ಬಂದು ಜನರನ್ನು ವಶಪಡಿಸ್ಕೊಳ್ಳುತ್ತದೆ, ಜನರಿಗೆ ಹಾನಿಯನ್ನು ತರುತ್ತದೆ. ಅದು ಬಂದು ಜನರನ್ನು ಬಂದು ಅದನ್ನು ಬೇಸರ ಮಾಡಿ ದುಃಖಿತರಾಗಿ ಕುಟುಂಬಗಳನ್ನು, ಅನೇಕ ಜನರ ಜೀವನಗಳನ್ನು ಒಡೆದಾಕತ್ತೆ, ಮುರಿದಾಕ್ಬಿಡುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳಿದ್ರು, ಪಾಪ ಬಂದು ಒಬ್ಬ ಮನುಷ್ಯನನ್ನು ಒಂದು ಏನ್ ಮಾಡತ್ತಂದ್ರೆ ಗುಲಾಮನಾಗಿ ಮಾಡತ್ತಂತೆ. ಒಂದು ಕಾರ್ಯಕ್ಕೆ ಗುಲಾಮನಾದ್ರೆ ಅದು ಬಂದು ಅವನು ಗುಲಾಮಿ ಅದಕ್ಕೆ ಎಂಬುದಾಗಿ ಹೇಳ್ತಾರೆ ಯೇಸು ಕ್ರಿಸ್ತನು. ಸೊ ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಹೇಳಲು ಬಂದ್ರು. ಸೊ ಅವ್ರು ಬಂದು ಹೇಳಿ ಅನೇಕರು ನೋಡಿ ಮನ ಮುರಿದವರಾಗಿದ್ದಾರೆ. ಮನ ಮುರಿದೋಗುತ್ತೆ. ಪಾಪಗಳು ಮಾಡಿರ್ತೀವಿ, ಗೊತ್ತಿದ್ದು ಮಾಡಿರ್ತೀವೋ ಗೊತ್ತಿಲ್ಲದೆ ಮಾಡಿರ್ತೀವೋ, ಖಂಡಿತ ಮನ ಮುರಿದೋಗಿರುತ್ತೆ. ನೋಡಿ, ಕೆಲವರು ಸೆರೆಯಲ್ಲಿರ್ತಾರೆ. ಸೆರೆಯಲ್ಲಿರುವವರಿಗೆ ಬಿಡುಗಡೆ ಕೊಡೋದಕ್ಕೂ, ಮನ ಮುರಿದವರಿಗೆ ಕಟ್ಟಿ ಅವರ ಮನಸ್ಸನ್ನು ಕಟ್ಟಿ ಅದನ್ನು ವಾಸ ಮಾಡುವುದಕ್ಕೂ ಯೇಸು ಕ್ರಿಸ್ತನು ಬಂದ್ರು. ಸೊ ಬಂಧಿತ ಆದ್ರೆ ಸೆರೆಯಲ್ಲಿರುವವರಿಗೆ, ಬಂಧನದಲ್ಲಿರ್ತಾರೆ ಅಂದ್ರೆ ಅವ್ರು ಬಂದು ಸೆರೆಯಲ್ಲಿರ್ತಾರೆ, ಅವ್ರನ್ನ ಬಿಡಿಸುವುದಕ್ಕೂ, ಸೆರೆ ಬಾಗಿಲುಗಳನ್ನ ತೆಗೆಯುವುದಕ್ಕೂ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ್ರು. ಆಮೇಲೆ ನೋಡಿ, ಇನ್ನೊಂದು ಯೆಹೋವನು ನೇಮಿಸಿರುವ ಶುಭ ವರ್ಷವನ್ನು ಹೇಳೋದಕ್ಕೆ ಬಂದ್ರು. ಮತ್ತೆ ದೇವರ ಮುಯಿತಿರುವ ದಿನ ಎಂಬುದಾಗಿದೆ. ಈ ಕಾರ್ಯನ ದೇವರು ಯೇಸು ಕ್ರಿಸ್ತನು ಓದಿಲ್ಲ. ಈ ಎರಡನೇ ವಚನದ ಎರಡನೇ ಭಾಗನ ಯೇಸು ಕ್ರಿಸ್ತು ಓದಿಲ್ಲ. ಈ ಮೊದಲನೇ ವಚನದಿಂದ ಮೊದಲನೇ ಭಾಗ ತನಕ ಓದಿದ್ರು. ಈ ಎರಡನೇ ಭಾಗನ ಓದಿಲ್ಲ ಯೇಸು ಕ್ರಿಸ್ತು. ಏನಕ್ಕೆ ಹೇಳಿ? ಈ ಮೊಯಿ ತೀರಿಸುವ ದಿನ ಇನ್ನ ಬಂದಿಲ್ಲ ಅಂತ ಅರ್ಥ. ಯಾಕಂದ್ರೆ ಯೇಸು ಕ್ರಿಸ್ತನು ಇಲ್ಲಿ ತನಕ ಬಂದು ನೆರವೇರಿದೆ, ಈ ವಾಗ್ದಾನಗಳು ನೆರವೇರಿದೆ. ಈ ಎರಡನೇ ವಚನ ಎರಡನೇ ಭಾಗ ಇನ್ನ ನೆರವೇರಿಲ್ಲ. ಅದನ್ನ ಬರೋ ದಿನಗಳಲ್ಲಿ ಯೇಸು ಕ್ರಿಸ್ತನ ಒಂದು ದೇವರು ಬಂದು ಒಂದಿನ ಮೊಯಿ ತೀರಿಸುವ ದಿನ ಬರುತ್ತೆ. ಅದು ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಈ ದಿನದಲ್ಲಿ ನಾವು ಕೃಪೆಯ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಇವಾಗ ಬಂದು ಈ ದಿನದಲ್ಲಿ ಯೇಸು ಕ್ರಿಸ್ತನ ಕೃಪೆ ನಮ್ಗುಂಟು. ಅವ್ರು ಬಂದು ಯೇಸು ಕ್ರಿಸ್ತನ ಬಿಡುಗಡೆ ಮಾಡುವ ದೇವರು, ಸೆರೆಯಲ್ಲಿರುವವರನ್ನು ಬಿಡಿಸುವ ದೇವರು, ನಮ್ಮ ಲೈಫನ್ನು ಕಟ್ಟುವ ದೇವರು. ನಮ್ಮ ಲೈಫನ್ನು ನೋಡಿ, ನಮ್ಮ ಲೈಫ್ ನೀವು ಹಳೆಯ ಜೀವಿತ ನೋಡಿದ್ರೆ ನಾವು ಹೆಂಗ್ ಮಾತಾಡ್ತಿದ್ವಿ, ಹೆಂಗ್ ಜೀವನ ಮಾಡ್ತಿದ್ವಿ, ನಮ್ಮ ಯೋಚನೆಗಳು ಹೆಂಗಿರ್ತಿತ್ತು, ನಮ್ಮ ಆಸೆ ಆಕಾಂಕ್ಷೆಗಳು ಏನಿರ್ತಿತ್ತು, ಎಲ್ಲ ವ್ಯತ್ಯಾಸವಾಗಿರ್ತಿತ್ತು. ಎಲ್ಲವನ್ನು ಪಾಪವನ್ನು ಉಂಟು ಮಾಡುವ ಒಂದು ಕಾರ್ಯವಾಗಿರುತ್ತೆ. ಮೋಸ ಮಾಡೋದು, ಕೆಟ್ಟ ಮಾತು ಮಾತಾಡೋದು, ಈ ರೀತಿಯಾಗಿ ನಡ್ಕೊಳ್ಳೋದು, ಕೋಪದಲ್ಲಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಕಂಟ್ರೋಲ್ ಇಲ್ಲದೆ ಮಾಡೋದು ಕೆಲವು ಕಾರ್ಯಗಳು. ಆ ರೀತಿಯಾಗಿ ನಮ್ಮ ಲೈಫಲ್ಲಿ ಇದ್ದಿದ್ದಲ್ಲಿ ಯೇಸು ಕ್ರಿಸ್ತ ನಮ್ಮ ಲೈಫಿಗೆ ಬಂದ್ರು. ಅದೇ ಶುಭ ವಾರ್ತೆ. ಯೇಸು ಕ್ರಿಸ್ತನು ಯಾವತ್ತು ನಮ್ಮ ಜೀವನಕ್ಕೆ ಬಂದ್ರೋ ಅದೇ ಬಂದು ಶುಭ ದಿನ ನಮ್ಮ ಲೈಫಲ್ಲಿ. ಅವತ್ತೇ ಬಂದು ಆಶೀರ್ವಾದದ ದಿನ ನಮ್ಮ ಲೈಫಲ್ಲಿ. ಸೊ ಅವಾಗ ಬಂದು ನಮ್ಮನ್ನು ಬಿಡಿಸ್ತಾರೆ ಏಸಪ್ಪ.
ಒಂದೊಂದು ಕಾರ್ಯದನ್ನ ಬಿಡಿಸ್ತಾರೆ. ಕೆಲವು ಪಾಪಗಳಲ್ಲಿ ನಮಗೆ ತಕ್ಷಣವಾಗಿ ಬಿಡುಗಡೆ ಸಿಗೋದಿಲ್ಲ, ಬಟ್ ಕೆಲವು ಕಾರ್ಯಗಳಲ್ಲಿ ದೇವರು ತಕ್ಷಣವಾಗಿ ಬಿಡುಗಡೆ ಕೊಡ್ತಾರೆ. ಇನ್ನು ಕೆಲವು ಕಾರ್ಯಗಳಲ್ಲಿ ನಮಗೆ ಒಂದೊಂದು ದಿನಾನೂ ಅದರಲ್ಲಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಬಂದ್ರು, ಯೇಸು ಕ್ರಿಸ್ತನು ಬಂದ್ರು. ಈ ಬಿಡುಗಡೆಯನ್ನು ನಮ್ಮ ಮನಸ್ಸಲ್ಲಿ ನಾವು ಅನುಭವಿಸಿದ್ದೇವೆ, ಒಂದೊಂದು ದಿನ ನಾವು ಅನುಭವಿಸ್ತಾ ಇದ್ದೇವೆ. ದೇವರು ಕೊಡುವ ಆನಂದ, ಸಂತೋಷವನ್ನು ಅನುಭವಿಸ್ತೇವೆ. ನೋಡಿ 10ನೇ ವಚನ 11ನೇ ವಚನ ನೋಡೋಣ. ಇಲ್ಲಿ ಯೆಶಾಯ 61 10 10 11 ಯಾರ ಓದ್ತಿರೋ ಬ್ರದರ್? ಯಾರಾದ್ರು? ಸರ್ 10 11 ಸರ್. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿ ಇದ್ದಾನಲ್ಲ. ಭೂಮಿಯು ತನ್ನೊಳಗಿಂದ ಮೊಳಿಕೆಯನ್ನು ಹೊರಡಿಸುವಂತೆಯೂ ತೋಟವು ತನ್ನಲ್ಲಿ ಬಿತ್ತಿದ್ದನ್ನು ಮೊಳೆಯಿಸುವ ಹಾಗೂ ಕರ್ತನಾದ ಯೆಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು ಸ್ತೋತ್ರವನ್ನು ಮೊಳೆಯಿಸುವನು. ನೋಡಿ, ದೇವರು ಬಂದು ಒಂದು ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಎಂಬುದಾಗಿ ದೇವರು ಬಂದು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಾರೆ. ಆ ವಸ್ತ್ರ ನಾವು ಯಾವತ್ತೂ ಉಡ್ಕೊಳ್ತಾ ಇದೀವಿ. ಇಂದು ಒಂದು ಹೆಂಗೆ ಬಂದು ಒಂದು ಮದುವೆಯಲ್ಲಿ ಬಂದು ಒಂದು ಹೆಣ್ಣು ಬಂದು ಹೇಗೆ ಸುಂದರವಾದ ಒಂದು ವಸ್ತ್ರವನ್ನು ಧರಿಸ್ಕೊಳ್ತಾರೋ, ಆ ದಿನ ತುಂಬಾ ಸ್ಪೆಷಲ್ ದಿನ ಅವ್ರ ಲೈಫಲ್ಲಿ. ಯಾಕಂದ್ರೆ ಜೀವನದಲ್ಲಿ ಒಂದೇ ದಿನ ಅವ್ರು ಬಂದು ಆ ಸ್ಪೆಷಲ್ ಆಗಿರೋ ಡ್ರೆಸ್ ಅನ್ನು ಹಾಕೊಳ್ತಾರೋ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿದವರು ನಾವು, ನಮಗೆ ಯೇಸು ಕ್ರಿಸ್ತನ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಕೊಡ್ತಾರೆ. ನಮ್ಮಲ್ಲಿರುವ ಕೆಟ್ಟ ಬಟ್ಟೆಗಳನ್ನು ತೆಗೆದು, ಹಾಳಾಗೋಗಿರೋ ಕಿತ್ತೋಗಿರೋ ಬಟ್ಟೆಯನ್ನು ತೆಗೆದು ದೇವರು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಕೊಡ್ತಾರೆ. ಆ ದಿನದಲ್ಲೇ ನಮಗೆ ಬಿಡುಗಡೆ ಸ್ಟಾರ್ಟ್. ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡ್ತೀವೋ, ವಿಶ್ವಾಸ ಇಡ್ತೀವೋ, ಅವತ್ತು ನಮಗೆ ಆ ಪಾಪದ ಹಾನಿಯಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ, ಪಾಪದಿಂದ ಬಿಡುಗಡೆ ಮಾಡ್ತಾರೆ, ನಮ್ಮದಲ್ಲಿ ಒಂದು ಸಮಾಧಾನ ಕೊಡ್ತಾರೆ. ನೋಡಿ, ಇಲ್ಲಿ ಮುರಿದು ಹೋಗಿರೋ ಮನಸ್ಸನ್ನು ಯೇಸು ಕ್ರಿಸ್ತ ಕಟ್ತೀನಿ ಎಂಬುದಾಗಿ ಹೇಳ್ತಾರೆ. ಸೊ ಹೆಂಗೆ ಮಾಡ್ತಾರೆ? ಫಸ್ಟ್ ಪಾಯಿಂಟ್ ಬಂದು ಯೇಸು ಕ್ರಿಸ್ತನ ಪಾಪದ ಹಾನಿಯಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಎರಡನೇದು, ಒಡೆದೋಗಿರುವ ನಮ್ಮ ಜೀವನವನ್ನು ಕಟ್ಟೋದಕ್ಕೆ ದೇವರು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಏನೇನೋ ಆಗಿರ್ಬೋದು, ಏನೇನೋ ನಮ್ಮ ಲೈಫಲ್ಲಿ ಇರ್ಬೋದು, ಏನೇನೋ ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಕುಟುಂಬಗಳಲ್ಲಿ ಕೆಲವು ಶಾಪಗಳು ಇರ್ಬೋದು. ಬಟ್ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ದುಃಖಿತರೆಲ್ಲರಿಗೂ ಸಂತೈಸುವುದಕ್ಕೆ ದೇವರು ಬಂದ್ರು. ದುಃಖವಾಗಿರುವವರಿಗೆ ಸಂತೈಸುವುದಕ್ಕೆ ಯೇಸಪ್ಪ ಬರ್ತಾರೆ. ಅವರನ್ನು ಸಂತೈಸುವುದಕ್ಕೆ ಬೂದಿಗೆ ಬದಲಾಗಿ ಶಿರೋಭೂಷಣ. ನೋಡ್ತೀರಾ, ಎಷ್ಟೋ ಲೈಫ್ಗಳು ಬಂದು ಹಾಳಾಗೋಗಿರುತ್ತೆ ಪಾಪದಿಂದ. ತಂದೆ ತಾಯಿಗಳು ಮಾಡಿರೋ ಪಾಪ ಇರ್ಬೋದು, ಇಲ್ಲಾಂದ್ರೆ ಬೇರೆಯವರು ನಮ್ಮ ಮೇಲೆ ಮಾಡಿರೋ ಪಾಪ ಇರ್ಬೋದು, ಇಲ್ಲಾಂದ್ರೆ ನಾವೇ ನಮ್ಮ ಮೇಲೆ ಮಾಡಿರೋ ಪಾಪಗಳಿರ್ಬೋದು. ದುಃಖ ದುಃಖ ದುಃಖ, ಎಲ್ಲಿ ನೋಡಿದ್ರು ದುಃಖ. ಒಂದು 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 ಈ ಕಾಲದಲ್ಲಿ ಅದನ್ನ ಬಂದು ಇಂಗ್ಲಿಷ್ ಅಲ್ಲಿ ಫ್ಯಾಷನ್ ಆಗಿ ಡಿಪ್ರೆಷನ್ ಅಂತ ಹೇಳ್ತಾರೆ. ದುಃಖವಿದ್ದಲ್ಲಿ ಆನಂದ ತೈಲವನ್ನು ದೇವರು ಕೊಡ್ತಾರೆ. ಅಂದ್ರೆ ತೈಲಾನ್ ಕೊಡ್ತಾರಂತೆ. ಏನಕ್ಕೆ ತೈಲ ನಾವು ಹಚ್ತೀವಿ? ನಾವು ದುಃಖಕ್ಕೆ, ಯೇಸು ಕ್ರಿಸ್ತನ ಹೇಳ್ತಾರೆ, ದುಃಖಕ್ಕೆ ನಾನು ತೈಲಾನ್ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ನಾವು ಡಾಕ್ಟರ್ ಹತ್ರ ತೈಲಕ್ಕೆ ಹೋಗ್ತೀವಿ, ಮೆಡಿಕಲ್ ಶಾಪ್ಗೆ ಹೋಗ್ತೀರಾ, ತೈಲ ತಗೊಳ್ತೀರಾ, ತಲೆನೋವು ಬಂದ್ರೆ ತೈಲಕ್ಕೆ ಹಚ್ಕೊಳ್ತೀವಿ, ತಲೆನೋವು ಹೋಗುತ್ತೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಒಳಗೆ ದುಃಖವಾಗಿದ್ರೆ ಅದಕ್ಕೆ ಯಾವ ತೈಲ ಹಚ್ಚಿದ್ರು ಸರಿ ಹೋಗಲ್ಲ. ಬಟ್ ಅಂದ್ರೆ ಏಸಪ್ಪ ಏನ್ ಹೇಳ್ತಾ ಇದಾರೆ, ದುಃಖವಿದ್ದಲ್ಲಿ ಆನಂದ ತೈಲವನ್ನು ಕೊಡ್ತೀನಿ. ಕುಗ್ಗಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹದ ವಸ್ತ್ರವನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಕುಗ್ಗಿದ ಮನ ಅಂದ್ರೆ ಏನು? ಈ ಮನ ಬಂದು ಆಕ್ಚುಲ್ ಆಗಿ ಕರೆಕ್ಟ್ ಅಲ್ಲ ಇದು ವರ್ಡ್. ಇಂಗ್ಲಿಷ್ ಅಲ್ಲಿ ಏನಂದ್ರೆ ಸ್ಪಿರಿಟ್ ಆಫ್ ಹೆವಿನೆಸ್ ಅಂತ ಇದೆ. ಸ್ಪಿರಿಟ್ ಅಂದ್ರೆ ಏನು? ಆತ್ಮ. ಕುಗ್ಗಿದ ಆತ್ಮ ಅಂದ್ರೆ ಏನೋ ಬಂದು ಒಂದು ಆತ್ಮ ನಮ್ಮ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದೆ. ಅದನ್ನ ನಮ್ಮನ್ನು ಕುಗ್ಗಿತರಾಗಿ ಮಾಡ್ತಾ ಇದೆ, ಅದು ನಮ್ಮನ್ನು ದುಃಖಿತರಾಗಿ ಮಾಡ್ತಾ ಇದೆ. ನೋಡಿ, ಅದು ಸ್ಪಿರಿಟ್, ಅದು ಇಟ್ಸ್ ಎ ಸ್ಪಿರಿಟ್ ಆಫ್ ಹೆವಿನೆಸ್ ಅಂತ ಇದೆ. ರೌಷ್ ಅಂತ ಹೆಬ್ರೇ ಭಾಷೆಯಲ್ಲಿ ರೌಷ್ ಅಂತ ಇದೆ, ಅಂದ್ರೆ ಸ್ಪಿರಿಟ್. ದೇವರ ಆತ್ಮವು ಹೇಗೆ ಬಂದು ಭೂಮಿಯ ಮೇಲೆ ನಡೀತಾ ಇದ್ರು, ಅದೇ ಆತ್ಮ ಅಂತ ಇದೆಯಲ್ಲ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅದೇ ವಾಕ್ಯ ಇದು. ಸೊ ಮನ ಎಂಬುದು ಕರೆಕ್ಟ್ ಅಲ್ಲ. ಏನಂದ್ರೆ ಕುಗ್ಗಿದ ಆತ್ಮ. ಅದಕ್ಕೆ ಪ್ರತಿಯಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರವನ್ನು ದೇವ್ರು ಕೊಡ್ತಾರಂತೆ. ಕೆಲವ್ರು ನೋಡಿ ಯಾವಾಗಲೂ ದುಃಖ ಕೂತ್ಕೊಂಡಿರ್ತಾರೆ, ಏನೇ ಆದ್ರೂ ದುಃಖನೇ. ಅಯ್ಯೋ ನಾಳೆ ಏನಾಗ್ಬಿಡುತ್ತೆ, ನಾಳಿದ್ದೇನಾಗ್ಬಿಡುತ್ತೆ, ನಮ್ಮ ಫ್ಯಾಮಿಲಿಗೆ ಏನಾಗುತ್ತೆ. ಅದು ಬಂದು ಒಂದ್ಸತಿ 2 ಸತಿ ಅವಾಗವಾಗ ಏನೋ ಒಂದ್ಸತಿ ದುಃಖ ಬಂದ್ರೆ ಪರವಾಗಿಲ್ಲ. ಯಾವಾಗ್ಲೂ ದುಃಖಿತರಾಗಿದ್ರೆ, ಯಾವಾಗ್ಲೂ ಮನ ಕುಂದು ಹೋಗಿರುವ ಆತ್ಮವಾಗಿದ್ರೆ, ಅದನ್ನು ನಾವು ದೇವ್ರ ಹತ್ರ ಕೇಳ್ಬೇಕು. ದೇವ್ರೆ, ಯಾಕೆ ನಾನು ಯಾವಾಗ್ಲೂ ಕುಂದು ಹೋಗಿದ್ದನಾಗಿರ್ತೀನಿ, ಯಾಕೆ ಯಾವಾಗ್ಲೂ ದುಃಖಿತನಾಗಿರ್ತೀನಿ? ದೇವ್ರೇ, ನಿಮ್ಮ ಆನಂದ ತೈಲವನ್ನು ಕೊಡಿ, ಪರಿಶುದ್ಧಾತ್ಮನನ್ನ ತುಂಬಿಸಿ. ಇಲ್ಲಿ ನೋಡಿ, ಫಸ್ಟ್ ಏಸಪ್ಪ ಸೇವೆಗೆ ಮುಂಚೆ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲಿದೆ ಎಂಬುದಾಗಿದೆ.
ಸೊ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ನಾವು ಏನ್ ಮಾಡ್ತೀವಿ? ಕಷ್ಟ ಉಂಟು, ದುಃಖ ಉಂಟು, ಬಟ್ ಏನ್ ಮಾಡ್ತೀವಿ? ನಮ್ಗೆ ತೈಲ ಉಂಟು, ದೇವರ ತೈಲ ಉಂಟು, ದೇಹದ ಉತ್ಸಾಹದ ಸ್ತೋತ್ರದ ವಸ್ತ್ರ ಉಂಟು. ಸೊ ಅದನ್ನ ನಾವು ಮರಿಬಾರ್ದು. ಯಾಕಂದ್ರೆ ನಾವು ಅನ್ಕೊಳ್ತೀವಿ, ಅಯ್ಯೋ ಇದು ಒಂದು ಆತ್ಮ ಕೂತಿದೆ, ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅದು ನನ್ನ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಶೈತಾನನ ಮೂಲಕ ಬಂದಿದ್ರೆ, ಶೈತಾನ ನೀನ್ ತೊಲಗು ಅಂತ ಹೇಳ್ಬೇಕು. ಆ ದುಃಖದ ಆತ್ಮ ಅದು ಶೈತಾನದಿಂದ ಬಂದಿರ್ಬೋದು. ಯೇಸು ಕ್ರಿಸ್ತನ ಮಕ್ಕಳನ್ನು ಬಂದು ಪೀಡಿಸ್ಬೋದು. ಅವನೇನು ಮಾಡೋದಕ್ಕೆ ಅಧಿಕಾರ ಇಲ್ಲ, ಬಟ್ ಅದನ್ನ ಬಂದು ನಮ್ಮನ್ನ ದುಃಖವನ್ನು ಉಂಟು ಮಾಡುವ ಒಂದು ಆತ್ಮ ಅದು. ನಾವು ಯಾವತ್ತು ಅದು ದುಃಖವನ್ನು ಉಂಟು ಮಾಡೋ ಆತ್ಮ ಅಂತ ತಿಳ್ಕೊಳ್ತೀವೋ, ಅವಾಗ ನಾವೇನ್ ಮಾಡ್ತೀವಿ? ಪರಿಶುದ್ಧಾತ್ಮನಿಂದ ಅವನನ್ನು ಓಡಿಸ್ತೀವಿ. ಯಾರನ್ನು? ಆ ಕುಂದು ಹೋಗಿರುವ ಆತ್ಮವನ್ನು. ಅದಕ್ಕೆ ಬದಲಾಗಿ ಯೇಸಪ್ಪ ಏನ್ ಹೇಳ್ತಾರೆ? ದೇವ್ರೆ, ಉತ್ಸಾಹದ ಸ್ತೋತ್ರ ವಸ್ತ್ರವನ್ನು ಕೊಟ್ಟಿದ್ದೀರಾ. ದೇವ್ರೆ, ನಾನು ನಿನ್ ಸ್ತೋತ್ರ ಮಾಡ್ತೀನಿ. ದೇವ್ರೆ, ಈ ಕುಂದು ಹೋಗಿರುವ ಈ ಆತ್ಮ ನನ್ನ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದೆ. ಈ ದುಃಖಿದ ಆತ್ಮ ಬಂದು ನನ್ ಕುತ್ಕೊಂಡ್ಬಿಟ್ಟಿದೆ, ಬಟ್ ನನ್ನ ಹತ್ರ ಆನಂದ ತೈಲ ಇದೆ. ಪರಿಶುದ್ಧಾತ್ಮನಲ್ಲಿ ಏನಿದೆ? ದೇರ್ ಇಸ್ ಜಾಯ್, ರೈಚಸ್ನೆಸ್, ಜಾಯ್ ಅಂಡ್ ಪೀಸ್ ಇನ್ ದ ಹೋಲಿ ಸ್ಪಿರಿಟ್ ಅಂತ ರೋಮಪುರದವರಿಗೆ 14ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಪರಿಶುದ್ಧಾತ್ಮನಲ್ಲಿ ಏನುಂಟಂತೆ? ಸಂತೋಷ, ಸಮಾಧಾನ, ನೀತಿ ಉಂಟಂತೆ. ಸೊ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ದೇವ್ರೆ, ಇದು ನನ್ನಿಂದ ಬಂದಿಲ್ಲ, ಇದು ನಿಮ್ಮಿಂದ ಬಂದಿಲ್ಲ, ಇದು ಬೇರೆ ಇಲ್ಲಿಂದನೂ ಬರ್ತಾ ಇದೆ. ಇದೊಂದು ನನ್ನನ್ನು ಕುಂದಿತನಾಗಿ ಮಾಡುವ ಒಂದು ಆತ್ಮ. ದೇವರೇ, ನನ್ನನ್ನು ತುಂಬಿಸಿ. ಒಂದೇ ಒಂದು ಅದಕ್ಕೆ ಏನಂದ್ರೆ, ನನ್ನ ಆನಂದ ತೈಲದಿಂದ ನನ್ನನ್ನು, ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸಿ, ಪರಿಶುದ್ಧಾತ್ಮನ ಇದರಿಂದ ನನ್ನ ಪ್ರಭಾವದಿಂದ ನನ್ನ ತುಂಬಿಸಿ ಅಂತ ದೇವ್ರನ್ನ ಹತ್ರ ನಾವು ಕೇಳ್ತೀವಿ. ಇದನ್ನ ನಾವು ಅನುಭವಿಸ್ತೀವಿ. ಎಷ್ಟೇ ಕಷ್ಟಗಳಿರ್ಬೋದು, ಕಣ್ಣೀರುಗಳಿರ್ಬೋದು, ಆ ಪರಿಶುದ್ಧಾತ್ಮನಿಂದ ಬರುವ ಸಂತೋಷದಿಂದ ದೇವರು ನಮ್ಮನ್ನು ತುಂಬುತ್ತಾರೆ. ಸೊ ಈ ರೀತಿಯಾಗಿ ದೇವರು ನಮ್ಮ ಲೈಫ್ ಅನ್ನು ಹಂಗೆ ಕಟ್ತಾರೆ. ದುಃಖ, ಬೂದಿಗೆ ಬದಲಾಗಿ ಶಿರೋಭೂಷಣ. ಅಂದ್ರೆ ನೋಡಿ, ಬೂದಿಗೆ ವ್ಯಾಲ್ಯೂನೇ ಇಲ್ಲ. ಆ ಬೂದಿ ಬಂದು ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಏನಕ್ಕೆ ಯೂಸೇ ಇಲ್ಲ ಅದಕ್ಕೆ. ಬೂದಿನ ಬಂದು ಏನಕ್ಕೆ ಕೆಲವರು ಯೂಸ್ ಮಾಡ್ತಾರೆ, ಬಟ್ ಜನರಲ್ ಆಗಿ ಅದನ್ನ ಬಂದು ಏನಕ್ಕೂ ಅದಕ್ಕೊಂದು ಯೂಸೇ ಇಲ್ಲ ಅದು. ಸೊ ಆ ರೀತಿಯಾಗಿ ನಮ್ಮ ಲೈಫ್ ಹಾಳಾಗೋಗಿರ್ಬೋದು, ಪಾಪದಿಂದ ಹಾಳಾಗೋಗಿರ್ಬೋದು, ಬೂದಿಯ ಸ್ಥಿತಿಗೆ ನಮ್ಮ ಲೈಫ್ ಬಂದಿರ್ಬೋದು. ದೇವ್ರು ಏನ್ ಹೇಳ್ತಾರೆ? ಶಿರೋಭೂಷಣ. ನಿನ್ ತಲೆ ಮೇಲೆ ಬೂದಿ ಅಲ್ಲ, ನಿನ್ ತಲೆ ಮೇಲೆ ಶಿರೋಭೂಷಣ. ದೇವರು ಬಂದು ಒಂದು ಸುಂದರಪಡಿಸುವುದಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಲೈಫ್. ಯಾಕಂದ್ರೆ ನಾವು ದೇವರ ಸಾಯಲಲ್ಲಿ, ದೇವರ ಇಮೇಜ್ ಅಲ್ಲಿ ನಾವು ಮಾಡಲ್ಪಟ್ಟಿದ್ದೇವೆ. ದೇವರು ಬಂದು ನಮ್ಮನ್ನು ನೋಡಿದಾಗ ತಮ್ಮ ಪ್ರಭಾವವನ್ನು ನಮ್ಮ ಮೇಲೆ ನೋಡ್ತಾ ಇದ್ದಾರೆ. ಸೊ ದೇವ್ರು ನಮ್ಮ ಲೈಫನ್ನು ಮುಟ್ಬೇಕು, ನನ್ನ ಲೈಫನ್ನು ಚೇಂಜ್ ಮಾಡಬೇಕು, ನನ್ನ ಲೈಫಲ್ಲಿ ಸಮಾಧಾನ ಇರಬೇಕು, ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಇರಬೇಕು ಎಂಬುದಾಗ ದೇವ್ರು ಆಸೆ ಪಡೋದು ತಪ್ಪೇ ಇಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನು ಸೃಷ್ಟಿ ಮಾಡಿರೋರು. ನಿಮ್ ಮಕ್ಕಳಿಗೇನೆ ನೀವು ಚೆನ್ನಾಗಿರ್ಬೇಕಂತ ನೀವು ಎಲ್ಲರೂ ಆಸೆ ಪಡ್ತೀವಿ. ನಮ್ಮ ಮಕ್ಕಳು ಕೆಟ್ಟೋಗ್ಬಾರ್ದಂತ ಒಬ್ರು ಆಸೆ ಪಡಲ್ಲ. ಸೊ ಹಂಗಿರೋ ನಾವು, ಪಾಪಿಗಳಾಗಿರುವ ನಾವು, ನಮ್ಮ ಮಕ್ಕಳ ಮೇಲೆ ಅಷ್ಟು ಕರುಣೆ ಆಗಿರುವ ಈ ಸ್ಥಿತಿಯಲ್ಲಿ ದೇವರು ಬಂದು ಯಾಕೆ ನಮ್ಮ ಮೇಲೆ ಬಂದು ಅವ್ರು ಬಂದು ಶಿರೋಭೂಷಣ ಕೊಡುವುದಕ್ಕೆ ಆಸೆ ಪಡಲ್ಲ? ದೇವರು ಆಸೆ ಪಡ್ತಾರೆ. ಬೂದಿಗೆ ಬದಲಾಗಿ ಶಿರೋಭೂಷಣ. ಈ ರೀತಿಯಾಗಿ ದೇವ್ರು ನಮ್ಮನ್ನ ಒಂದೊಂದು ಲೈಫ್ ದಿನಾನ ಕಟ್ತಾ ಇದ್ದಾರೆ. ಬಟ್ ದೇವರ ಹತ್ರ ನಾವು, ಯೇಸು ಕ್ರಿಸ್ತನ ಹತ್ರ ಬಂದು ಅವ್ರ ಹತ್ರ ನಾವು ಇದ್ದು ಅವ್ರ ಆತ್ಮದಿಂದ ತುಂಬಲ್ಪಟ್ಟಾಗ ಈ ಅನುಭವಗಳನ್ನ ನಾವು ಅನುಭವಿಸಬಹುದು. ಶಿರೋಭೂಷಣ, ಸಂತೈಸುವಿಕೆ, ಆನಂದ ತೈಲ, ಉತ್ಸಾಹದ ವಸ್ತ್ರ, ಇದೆಲ್ಲ ಬಂದು ನಾವು ಅನುಭವಿಸ್ತೀವಿ. ಡೈಲಿ ನಮ್ಮ ಲೈಫಲ್ಲಿ ಅನುಭವಿಸ್ತೀವಿ. ಒಡೆದೋಗಿರುವ ನಮ್ಮ ಲೈಫಲ್ಲಿ ಇವಾಗ ಉತ್ಸಾಹದ ಧ್ವನಿ ಕೇಳಿಸುತ್ತೆ, ಆನಂದ ತೈಲ. ಪ್ರಾಬ್ಲಮ್ ಇರ್ಬೋದು ಮನ್ಸಲ್ಲಿ, ಅಂದ್ರೂ ಹಾಡುಗಳು ಹಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನೋ ಕಷ್ಟ ಇರ್ಬೋದು, ನಾಳೆ ಏನಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ಮನ್ಸಲ್ಲಿ ಏನೋ ಒಂದು ಹಾಡುಗಳನ್ನ ಹಾಡ್ಕೊಂಡು ದೇವರನ್ನ ಸ್ತುತಿ ಮಾಡ್ಕೊಂಡು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮ ಕೊಡುವ ಆನಂದದಲ್ಲಿ ನೆಲೆಯಾಗಿರ್ತೀವಿ. ಈ ರೀತಿಯಾಗಿ ದೇವರು ಬಂದು ನಮ್ಮ ಲೈಫ್ ಕಟ್ತಾ ಇದ್ದಾರೆ. ಒಂದೊಂದು ದಿನ ನಾವು ನೋಡ್ತೀವಿ, ವಾಕ್ಯಗಳು ನೋಡುವಾಗ ವಾಕ್ಯಗಳಿಂದ ನಮಗೆ ಸಂತೈಸುವಿಕೆ ಬರುತ್ತೆ. ಅದು ಮಾತ್ರ ಅಲ್ಲ, ಬೈಬಲ್ ಅಲ್ಲಿ ಹೇಳಿದೆ ವಾಕ್ಯದ ಮೂಲಕ ನಮಗೆ ಸಂತೈಸುವಿಕೆ ಬರುತ್ತೆ. ಅದು ಮಾತ್ರ ಅಲ್ಲ, ಪರಿಶುದ್ಧಾತ್ಮನಲ್ಲಿ ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಾಗ ನಮಗೆ ಸಂತೈಸುವಿಕೆ ಬರುತ್ತೆ. ಎರಡು ರೀತಿಯಾದ ಸಂತೈಸುವಿಕೆ. ಎಲ್ಲರಿಗೂ ಇಲ್ಲ ಅನುಭವ. ದೇವ್ರ ವಾಕ್ಯ ಓದ್ಬೇಕಾದ್ರೆ ನಮಗೊಂದು ದೇವ್ರು ಸಂತೈಸ್ತಾರೆ, ದೇವರ ಪರಿಶುದ್ಧಾತ್ಮನ ತುಂಬಲ್ಪಟ್ಟಾಗ ದೇವ್ರು ನಮಗೆ ಸಂತೈಸ್ತಾರೆ. ಈ ರೀತಿಯಾಗಿ ದೇವ್ರು ನಮ್ಮ ಲೈಫ್ ಅನ್ನು ಕಟ್ತಾ ಇದ್ದಾರೆ. ಪಾಪವು ಬಂದು ಮುರಿದಾಕಿರೋ ಜೀವನವನ್ನು ದೇವ್ರು ಬಂದು ಕಟ್ತಾ ಇದ್ದಾರೆ. ಸರಿ ಬ್ರದರ್, ಇದಕ್ಕೆ ಮುಗೀತಾ ನನ್ನ ಲೈಫು? ಸೊ ನನ್ನ ಲೈಫ್ ಬಂದು ಜಾಲಿಯಾಗಿ ದೇವ್ರು ಬಂದು ನನ್ನ ಲೈಫ್, ಪಾಪ ಬಂದು ನನ್ನ ಲೈಫ್ ನ ಮುರಿದು ಹಾಕಿತು, ದೇವ್ರು ಬಂದು ನನ್ನ ಲೈಫ್ ಕಟ್ಟಿದ್ರ ಅಷ್ಟೇನಾ ಅಂತ ನೀವು ಕೇಳ್ಬೋದು. ಅಲ್ಲ, ದೇವ್ರ ಚಿತ್ತ ಅದು ಮಾತ್ರ ಅಲ್ಲ. ದೇವರು ನಮ್ಮನ್ನು ಆಶೀರ್ವದಿಸೋದು ಮಾತ್ರವಲ್ಲ, ದೇವರು ನಮ್ಮನ್ನು ಆಶೀರ್ವಾದವಾಗಿ ಇರುವುದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡ್ತಾರೆ. 3ನೇ ಪಾಯಿಂಟ್ ನೋಡಿ ಮುಗಿಸ್ಬಿಡೋಣ. 3ನೇ ಕಾರ್ಯ, ದೇವರು ಬೇರೆಯವರ ಜೀವನವನ್ನು ಕಟ್ಟುವುದಕ್ಕೂ ದೇವರು ಸಹಾಯ ಮಾಡ್ತಾರೆ. ನಿನ್ ಲೈಫ್ ಮಾತ್ರ ಕಟ್ಕೋ ಅಂತ ಹೇಳೋದಲ್ಲ ದೇವರು ಬಂದು ನಮ್ಮನ್ನು ಇಟ್ಟು ಬೇರೆಯವ್ರ ಲೈಫ್ ಅನ್ನು ಕಟ್ಟೋಲು ದೇವರು ನಮ್ಮನ್ನು ಇವಾಗ ಆಶೀರ್ವಾದವಾಗಿ ಇಟ್ಟಿದ್ದಾರೆ.
ಯಾಕಂದ್ರೆ ಅನೇಕರು ನಮ್ಮನ್ನ ಸುತ್ತಿ ಇರೋರು ಎಷ್ಟೋ ಲೈಫ್ ಬೂದಿಗೆ ಸಮಾನ ಆಗ್ಬಿಟ್ಟಿದೆ. ಎಷ್ಟೋ ಜನರ ಲೈಫ್ ಪಾಪದಿಂದ ಅವರು ಬಂದು ಅಷ್ಟು ಕಠಿಣರಾಗಿ ಹೃದಯ ಕಠಿಣ ಆಗ್ಬಿಟ್ಟಿದೆ. ಅವ್ರನ್ನು ಬಿಡಿಸುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. ಪುರಾತನದ ಕಾಲದಲ್ಲಿ ಹಾಳಾದ ನಿವೇಶಗಳನ್ನು ತಿರುಗಿ ಕಟ್ಟುವರು ಎಂಬುದಾಗಿ ಹಾಕಲ್ಪಟ್ಟಿದೆ. ದೇವರು ಯೇಸು ಕ್ರಿಸ್ತನ್ ಬಂದು ಇದೇ ಮಾಡಿದ್ರು. ಒಡೆದೋಗಿರುವ ಜೀವನಗಳನ್ನು ಕಟ್ಟುವುದಕ್ಕೆ, ರೀಬಿಲ್ಡ್ ಮಾಡೋದಕ್ಕೆ ದೇವರು ಬಂದರು. ಪುರಾತನ ಕಾಲದಿಂದ ಎಷ್ಟೋ ವರ್ಷಗಳಿಂದ ಮೂಢನಂಬಿಕೆಗಳಲ್ಲಿ, ಎಷ್ಟೋ ವರ್ಷಗಳಿಂದ ವಿಗ್ರಹಾರಾಧನೆಗಳಲ್ಲಿ ಇರುವ ಜನಗಳ ಲೈಫ್ಗಳನ್ನು ತಿರುಗಿ ಕಟ್ಟುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. ಯಾಕಂದ್ರೆ ದೇವರು ಬಂದು ನಮಗೆ ಇಲ್ಲಿ ತಮ್ಮ ಆತ್ಮದಿಂದ ನಮ್ಮನ್ನು ದೇವರು ಬಂದು ಇದ್ ಮಾಡಿದ್ರು ನೋಡಿ. ಸೊ ಈ ರೀತಿಯಾಗಿ ದೇವರು ಬಂದು ನಮ್ಮನ್ನ ಲೈಫನ್ನು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಪೂರ್ಣದಲ್ಲಿ ಪಾಲು ಬಿದ್ದ ಪುನಃ ಎಬ್ಬಿಸುವುದು, ಆಲ್ರೆಡಿ ಬಂದು ಬಿದ್ದೋಗಿರೋ ಲೈಫನ್ನು ಪುನಃ ಎಬ್ಬಿಸುವುದು, ತಲಾಂತರದಿಂದ ಹಾಳು ಬೀಳಾದ ಪಟ್ಟಣಗಳನ್ನು ದೇವರು ಬಂದು ಜೀರ್ಣೋದ್ಧಾರ ಮಾಡುವುದು ಎಂಬುದಾಗಿ ದೇವರು ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ದೇವರು ಬಂದು ನಮ್ಮನ್ನು ಯಾಜಕರಾಗಿ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. 6ನೇ ವಚನ ನೋಡಿ, ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಈ ಬಿರುದು ದೇವರು ನಮ್ಗೆ ಕೊಡ್ತಾರೆ. ನೀನು ದೇವರ ಯಾಜಕನು ಅಂದ್ರೆ, ಯಾಜಕನ ಕೆಲಸ ಏನೋ, ತನ್ನ ಪಾಪವನ್ನು ದೇವರ ಹತ್ರ ತಗೊಂಡೋಗ್ತಾನೆ. ಆಮೇಲೆ 2ನೇದಾಗಿ ಬೇರೆಯವ್ರಿಗೆ ಪರವಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. 3ನೇದೇನ್ ಮಾಡ್ತಾನೆ ಅಂದ್ರೆ, ಬೇರೆಯವ್ರಿಗೆ ದೇವರ ಆಶೀರ್ವಾದವನ್ನು ಹೇಳ್ತಾನೆ ಅವ್ರ ಮೇಲೆ. ಒಂದು ಯಾಜಕರು ಬರ್ತಾರೆ, ಬಲಿಪೀಠದಿಂದ ಆಗ್ಲೇ ಯಜ್ಞ ಎಲ್ಲ ತೀರಿಸ್ಬಿಟ್ಟು ಆಚೆ ಬರ್ತಾರೆ. ಬಂದಿದ ತಕ್ಷಣ ಬಲಿಪೀಠಕ್ಕೆ ಹೋದಾಗ ಏನ್ ಮಾಡ್ತಾರೆ, ಬೇರೆಯವ್ರ ಪಾಪವನ್ನು ಆ ಕುರಿಯ ಮೂಲಕ ಬೇರೆಯವ್ರ ಪಾಪಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ಕುರಿಯ ಮೂಲಕ ಇವ್ರ ಪಾಪ ಬಂದು ನೀವು ಬಿಡಿಸಿ ಎಂಬುದಾಗಿ ಹೇಳ್ತಾರೆ. 2ನೇದು, ಅವರು ಆ ಬಲಿಪೀಠದಿಂದ ಆಚೆ ಬಂದಾಗ, ಗುಡಾರದಿಂದ ಆಚೆ ಬಂದ್ಬಿಟ್ಟು ಕೈಯನ್ನು ಎತ್ತಾರೆ. ಮೋಸೆ 2 ಕೈಯನ್ನು ಎತ್ತಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆರೋನನ ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಯೇಸು ಕ್ರಿಸ್ತನ್ ನಮಗೆ ಬಲಿಯಾಗಿರೋದ್ರಿಂದ ನಾವು ಯೇಸು ಕ್ರಿಸ್ತನ ಹತ್ರ ತಗೊಂಡು ಹೋಗ್ತೀವಿ. ಜನರ ಪ್ರಾಬ್ಲಮ್ಸ್ ಅನ್ನು, ನಮ್ಮ ಪ್ರಾಬ್ಲಮ್ಸ್ ಅನ್ನು ತಗೊಂಡು ದೇವರೇ, ದೇವರೇ ಇದು ಪ್ರಾಬ್ಲಮ್ ಇದೆ, ದೇವರೇ ಇವರಿಗೆ ಸಹಾಯ ಮಾಡಿ, ಇವರಿಗೆ ದೇವರೇ ನಿಮ್ಮ ಆತ್ಮದ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ ನಿಮ್ಮ ನಾಮದ ಮೂಲಕ ಪ್ರಾರ್ಥನೆ ಮಾಡ್ತೀನಿ, ಇವರಿಗೆ ಬಿಡುಗಡೆ ಕೊಡಿ, ನಮ್ಮ ಚರ್ಚ್ ಅವ್ರಿಗೆ ಬಿಡುಗಡೆ ಕೊಡಿ ಎಂಬುದಾಗಿ ನಾವು ಕೇಳ್ತೀವಿ. ಅದು ಮಾತ್ರ ಅಲ್ಲ, ಯಾಜಕನ ಕೆಲಸ ಇನ್ನೊಂದೇನಂದ್ರೆ, ದೇವರೇ ನೀವು ಅವ್ರನ್ನ ಆಶೀರ್ವದಿಸಿ, ನಿಮ್ಮ ಆತ್ಮದಿಂದ ತುಂಬಿಸಿ, ದೇವರೇ ನಿಮ್ಮ ಸಮಾಧಾನ ಅವ್ರ ಲೈಫಲ್ಲಿ ಇರಬೇಕು, ನಿಮ್ಮ ಸಮಾಧಾನ ಎಂಬ ಆಶೀರ್ವಾದ ಬೇಕು, ದೇವರೇ ನಿಮ್ಮ ಪರಿಶುದ್ಧಾತ್ಮನ ಕ್ರಿಯೆ ಎಂಬ ಆಶೀರ್ವಾದ ಅವ್ರಿಗೆ ಬೇಕು, ದೇವರೇ ನಿಮ್ಮ ನಡೆಸುವಿಕೆ ಅವ್ರಿಗೆ ಬೇಕು ಎಂಬುದಾಗಿ ನಾವು ಅವ್ರ ಲೈಫಲ್ಲಿ ಆಶೀರ್ವಾದಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಸೊ ದೇವರು 2ರಷ್ಟು ಕೊಡುವ ದೇವರಾಗಿದ್ದಾರೆ. ಸೊ ಈ ಹಾಳಾಗಿರೋದನ್ನ 2ರಷ್ಟು ತಿರ್ಗಾ ಕೊಡುವ ದೇವರಾಗಿದ್ದಾರೆ. ಸೊ ಈ ರೀತಿಯಾದ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಅನೇಕರು ನಾವು ಬಂದು ಸೇವಕರಾಗಿದ್ದೀವಿ. ನಾವು ಅನ್ಕೋಬಹುದು, ಅಯ್ಯೋ ನಾನೇನ್ ಕೊಡೋಕೆ, ನನ್ನ ಹತ್ರ ಏನಿದೆ? ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಕೊಡಕ್ಕೆ ಏನಿಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮ್ಗೆ ಮಾಡಿರುವ ಬಿಡುಗಡೆಯನ್ನು, ಆ ಸಾಕ್ಷಿನ ಕೊಡೋದಕ್ಕೆ ಬಿಟ್ಟು ಬೇರೆ ಏನಿಲ್ಲ. ಪೇತ್ರನ ಯೋಹಾನ ಹೇಳಿದ್ರಲ್ಲ, ನನಗೆ ಏನಿಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಕೈಯಲ್ಲಿ ದುಡ್ಡಿದೆ ಅನ್ಕೊಂಡ್ರ? ದುಡ್ಡಿಲ್ಲ ರೀ. ನಮ್ಮ ಕೈಲಿರೋದು ಯೇಸು ಕ್ರಿಸ್ತನ ನಾಮ ಮಾತ್ರ. ಸೊ ಆ ರೀತಿಯಾದ ಯೇಸು ಕ್ರಿಸ್ತನ ನಾಮವನ್ನು ಹೊಂದಿರುವವು ನಾವು. ಯೇಸು ಕ್ರಿಸ್ತನ ಕೈಯಿಂದ ನಾವು ಮುಟ್ಟಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ಆತ್ಮದಿಂದ ತುಂಬಿಸಲ್ಪಟ್ಟಿದ್ದೇವೆ. ಸೊ ಅದರಿಂದ ದೇವರು ನಮ್ಮನ್ನು ಪಾಪದ ಹಾನಿಯಿಂದ ಬಿಡಿಸಿ, 2ನೇದು ನಮ್ಮ ಲೈಫನ್ನು ಒಂದೊಂದು ದಿನ ಹಂಗೆ ಕಟ್ಕೊಂಡ್ ಬರ್ತಾನೆ ಇದ್ದಾರೆ. ಒಂದ್ ವೇಳೆ ಯಾರಾದ್ರೂ ನೀವು ಇಲ್ಲಿರ್ತೀರಾ, ಅಯ್ಯೋ ನಾ ಬ್ರದರ್ ನನಗೆ ಇದರಿಂದ ಇನ್ನ ಬಿಡುಗಡೆ ಇಲ್ಲ ಅಂದ್ರೆ, ನಾನು ಇವತ್ತು ಬೆಳಗ್ಗೆ ಹೇಳ್ತೀನಿ, ದೇವರು ಬಂದು ನಿಮ್ ಲೈಫ್ ಕಟ್ತಾ ಇದ್ದಾರೆ. ಇನ್ನ ನೀವು ಕೊಡಿ, ಕೆಲವು ಕಾರ್ಯಗಳನ್ನ ಏಸಪತ್ರ ನಿಮ್ ಪೂರ್ತಿಯಾಗಿ ನೀವು ಕೊಟ್ಟಿರೋದಿಲ್ಲ. ಸೊ ಅದರಿಂದ ಈ ದಿನದಲ್ಲಿ ಕೊಡಿ, ದೇವ್ರು ಖಂಡಿತವಾಗಿ ಕಟ್ತಾರೆ. ಯಾಕಂದ್ರೆ ಅವ್ರ ವಾಕ್ಯ ಹೇಳುತ್ತೆ, ಶಿರೋಭೂಷಣ, ಆನಂದ ತೈಲ, ಉತ್ಸಾಹದ ವಸ್ತ್ರ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅದನ್ನ ಕೊಟ್ಟು, ಅದು ಮಾತ್ರ ಅಲ್ಲ, ದೇವರು ನಿಮ್ಮನ್ನು ಬೇರೆಯವ್ರಿಗೆ ಆಶೀರ್ವಾದವಾಗಿರೋದಕ್ಕೆ, ಬೇರೆಯವ್ರ ಲೈಫನ್ನು ಕಟ್ಟುವುದಕ್ಕೆ ಸಹಾಯ ಮಾಡ್ತಾರೆ, ಪುನಃ ಕಟ್ಟುವುದಕ್ಕೆ ಉಪಯೋಗಿಸ್ತಾರೆ, ಒಡೆದೋಗಿರೋದನ್ನ ಕಟ್ಟುವುದಕ್ಕೆ ದೇವರು ಉಪಯೋಗಿಸ್ತಾರೆ. ಈ ರೀತಿಯಾದ ದೇವರು ನೋಡಿ, ಎಷ್ಟು ಒಂದು ಅದ್ಭುತವಾದ ದೇವರು. ನಮ್ಮ ಮುರಿದು ಹೋಗಿರುವ ನಮ್ಮ ಜೀವನವನ್ನು ಮುರಿದು ಹೋಗಿ ಅದು ಬೂದಿಯಾಗಿರುವ ನಮ್ಮ ಜೀವನವನ್ನು ದೇವರು ನಮ್ಮನ್ನು ಆಶೀರ್ವಾದವ ಜೀವನವಾಗಿ ನಮ್ಮ ಲೈಫನ್ನು ಮಾಡ್ತಾರೆ. ಸೊ ಅದರಿಂದ ದೇವರು ಬಂದು ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಮ್ಮಲ್ಲಿ ಅವ್ರ ಆತ್ಮದಿಂದ ನಮ್ಮನ್ನು ತುಂಬಿಸಿದಾಗ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಅವಾಗ ನನ್ನನ್ನು ದೇವರು ತಮ್ಮ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಮ್ಮನ್ನು ಅಭಿಷೇಕಿಸಿದ ಎಂಬುದಾಗಿ ನಾವು ಜ್ಞಾಪಕ ಇಟ್ಕೊಂಡು ದೇವರಲ್ಲಿ ನಾವು ನಡೆಯೋಣ. ಪ್ರೀತಿಯ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನು ಎಂಥ ಸ್ಥಿತಿಯಿಂದ ನಮ್ಮನ್ನು ಕಾಪಾಡಿ, ಉಳಿದು ಹೋಗಿರುವ ಬೂದಿಯ ನೆಲೆಯಲ್ಲಿರುವ ನಮ್ಮ ಜೀವನವನ್ನು ದೇವರೇ ನೀವು ಅದಕ್ಕೆ ಜೀವ ಕೊಟ್ಟು, ದೇವರೇ ನೀವು ನಮ್ಮನ್ನು ಎಬ್ಬಿಸಿದ್ರೆ ಅದಕ್ಕಾಗಿ ಸ್ತೋತ್ರ. ಇನ್ನೂ ಕೂಡ ಈ ದಿನದಲ್ಲಿ ಕೂಡ ನಮ್ಮ ಲೈಫನ್ನು ನೀವು ಕಟ್ತಾ ಇದ್ದೀರಾ. ನಿಮ್ಮ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಕೊಟ್ಟಿದ್ದೀರಾ.
ನಮ್ಮನ್ನು ದೇವರೇ ನೀವು ನಡೆಸ್ತಿದ್ರೆ ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನದಲ್ಲಿ ನಮ್ಮನ್ನು ನಿಮ್ಮ ಆತ್ಮದಿಂದ ತುಂಬಿಸಿ ನಮ್ಮನ್ನು ನಡೆಸಿ. ಅದು ಮಾತ್ರ ಅಲ್ಲಪ್ಪ, ನೀವು ನಮ್ಮಲ್ಲಿ ಯಾರು ಕರ್ಕೊಂಡ್ ಬಂದಿದ್ದೀರೋ, ನಮ್ಮ ಸಭೆಗಳಲ್ಲಿ ಯಾರು ನಮ್ಗೆ ಕೊಟ್ಟಿದ್ದೀರೋ ಅವ್ರ ಲೈಫನ್ನು ಕಟ್ಟುವುದಕ್ಕೆ ನಿಮ್ಮ ಆತ್ಮದ ಪ್ರೇರಣೆಯ ಮೂಲಕ ದೇವರೇ ನಾವು ನಡೆಸಲು ನಮಗೆ ಸಹಾಯ ಮಾಡಿ. ದೇವರೇ, ನಿಮ್ಮ ಯಾಜಕರಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನೀವು ಹೇಳಿದ್ರಿ. ಆ ರೀತಿಯಾಗಿ ದೇವರೇ, ನಿಮ್ಮ ಸೇವೆಯನ್ನು ನಾವು ಮಾಡುವುದಕ್ಕೆ ದೇವರೇ ನಮಗೆ ನೀವು ಶಕ್ತಿಯನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಡ್ತೇನೆ. ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸಬೇಕೆಂಬುದಾಗಿ ಕೇಳ್ಕೊಡ್ತೇನೆ. ದೇವರೇ, ಮಹತ್ತಾದ ಕಾರ್ಯಗಳನ್ನು ಮಾಡಿ. ನಿಮ್ಮ ಆಶೀರ್ವಾದಗಳಿಗಾಗಿ ಸ್ತೋತ್ರ, ನಿಮ್ಮ ಸಮಾಧಾನಕ್ಕಾಗಿ ಸ್ತೋತ್ರ. ಈ ದಿನ ಪೂರ್ತಿ ನಮ್ಮ ಜೊತೆ ಇರಿ, ನಮ್ಮನ್ನು ನಡೆಸಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೀವಿ.